ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಒಂದು ಹೊಸ ವಿಷಯ ತಗೊಂಡ್ ಬಂದಿದ್ದೇನೆ. ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ, ನಮ್ಗೆ ಸಪೋರ್ಟ್ ಮಾಡಿ. ಏನಪ್ಪಾ ಈ ವಿಷಯ, ಹೊಸ ವಿಷಯ ಏನು ಅಂತ ಕೇಳಿದ್ರೆ, ಅರಿಶಿನ ಕುಂಕುಮ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ, ನಮ್ಮ ದೇಶದಲ್ಲಿ, ನಮ್ಮ ಸನಾತನ ಧರ್ಮದಲ್ಲಿ ಅರಿಶಿನ ಕುಂಕುಮಕ್ಕೆ ಇರುವಂತಹ ಒಂದು ಮಹತ್ವ ಬೇರೆ ಯಾವುದ್ರಲ್ಲೂ ಇಲ್ಲ. ಅದು ಒಂದು ಪೂಜನೀಯ ವಸ್ತು. ಅದಕ್ಕೆ ಅದರದ್ದೇ ಆದ ಒಂದು ಶಕ್ತಿ ಇದೆ, ಮಹತ್ವ ಇದೆ. ಮುತ್ತೈದೆಯರು, ಹೆಣ್ಮಕ್ಳು, ಹಿರಿಯರಿಂದ ಎಲ್ಲರೂ, ಹೆಣ್ಮಕ್ಳಾಗಿರ್ಬೋದು, ಮುತ್ತೈದೆಯರಾಗಿರ್ಬೋದು, ಅದನ್ನ ಒಂದು ಪೂಜನೀಯ ವಸ್ತುವಾಗಿ ಅದನ್ನ ಪೂಜಿಸ್ತಾರೆ. ಅದಕ್ಕೆ ಒಂದು ತನ್ನದೇ ಆದ ಒಂದು ಶ್ರೇಷ್ಠವಾದ ಸ್ಥಾನಮಾನವಿದೆ. ಒಂದು ಪೂಜನೀಯ ವಸ್ತು, ಅದಕ್ಕೆ ಅದರದೇ ಆದ ಒಂದು ಮಹತ್ವ ಇದೆ, ಶಕ್ತಿ ಇದೆ ಅನ್ನೋದು ನಮ್ಮ ಈ ಸನಾತನ ಧರ್ಮದಲ್ಲಿ, ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ನಾವು ನೋಡ್ಬೋದು. ಅರಿಶಿನ ಕುಂಕುಮ ಕೆಳಗಡೆ ಬಿದ್ರೆ ಅಪಶಕುನನ, ಅಥವಾ ಅರಿಶಿನ ಕುಂಕುಮ ಕೆಳಗಡೆ ಬಿತ್ತು ಅಯ್ಯೋ ಏನಾಗುತ್ತೋ ಏನೋ, ಇವತ್ತು ಏನಾದ್ರೂ ಕೆಟ್ಟದಾಗ್ಬೋದೇನೋ, ಅದ್ರ ಸೂಚನೆ ಏನು ಅಂತ ನಾವ್ ಅನ್ಕೊಳ್ತೀವಿ, ತುಂಬಾ ಗಲಿಬಿಲಿಗೊಳ್ತೀವಿ. ಆ ತರ ಏನು ಆಗೋದಿಲ್ಲ. ಆಕ್ಚುಲಿ ನಾವು ಕೆಲ್ಸಕ್ಕೆ ಹೋಗೋರು ಏನ್ ಮಾಡ್ತಾರೆ, ಅರ್ಜೆಂಟ್ ಅಲ್ಲಿ ಕೆಲಸ ಮುಗಿಸ್ತೀವಿ, ಬೆಳಗ್ಗೆ ಬೇಕಾಗಿರುವಂತ ಇಷ್ಟವಾದ ತಿಂಡಿಗಳನ್ನ ಮಾಡ್ತೀವಿ, ಆದ್ರೆ ತಿನ್ನೋದಕ್ ಟೈಮ್ ಇರೋದಿಲ್ಲ. ಅಷ್ಟು ಅರ್ಜೆಂಟ್ ಅಲ್ಲಿ ನಾವು ಆಫೀಸ್ಗೆ ಓಡೋಗ್ತೀವಿ. ಆ ಅರ್ಜೆಂಟ್ ಅಲ್ಲೂ ಕೂಡ ದೇವರ ಪೂಜೆಯನ್ನ ಮಾಡ್ಕೊಂಡು ಹೋಗ್ತೀವಿ. ಮಾಡುವಾಗ ಅಕಸ್ಮಾತ್ ಆಗಿ ಮಾಡುವಾಗ ಅರಿಶಿನ ಕುಂಕುಮ ಕೈಯಲ್ಲಿ ಇದ್ದಿದ್ ಕೆಳಗಡೆ ಚೆಲ್ಲೋಗುತ್ತೆ. ಅವಾಗ ಏನ್ ಮಾಡ್ತೀವಿ, ಅಯ್ಯೋ ಏನೋ ಆಗೋಯ್ತೇನೋ ಅನ್ನುವಂತ ಒಂದು ಟೆನ್ಷನ್ ತಗೊಳ್ತೀವಿ. ಅವತ್ತಿನ ಇಡೀ ದಿನ ನಾವು ಅದೇ ಯೋಚನೆಯಲ್ಲಿ ಇರ್ತೀವಿ. ಅರಿಶಿನ ಕುಂಕುಮ ಬಿದ್ದೋಯ್ತು, ಅರಿಶಿನ ಕುಂಕುಮ ಏನಾದ್ರೂ ಕೆಳಗಡೆ ಬಿದ್ದಿದ್ದು ಕೆಟ್ಟದಾಗುತ್ತಾ, ಏನಾದ್ರೂ ಸೂಚನೆನಾ ಅಂತ ನಮ್ಮ ಮನೆ ಇರೋರು ಎಲ್ಲಾರ್ಗು ಫೋನ್ ಮಾಡ್ತೀವಿ, ಹುಷಾರಾಗಿರಿ. ಗಂಡನ್ ಫೋನ್ ಮಾಡ್ತೀವಿ, ಮನೆಯಲ್ಲಿರುವ ಅಷ್ಟು ಜನರಿಗೆ ಇವತ್ತು ಹುಷಾರಾಗಿರಿ, ಅರಿಶಿನ ಕುಂಕುಮ ಬಿತ್ತು, ಅದೇನೋ ಕೆಟ್ಟದಾಗುತ್ತೋ ಏನೋ, ನನ್ಗೆ ಭಯ ಆಗ್ತಾ ಇದೆ ಅನ್ನುವ ರೀತಿಯಲ್ಲಿ ನಾವು ಯೋಚನೆ ಮಾಡ್ತೀವಿ. ನಾವು ಒಂದು ತುಂಬಾ ಚಿಂತೆಗೆ ಒಳಪಡ್ತೀವಿ. ಯಾವತ್ತಿಗೂ ಅರಿಶಿನ ಕುಂಕುಮ ಕೆಳಗಡೆ ಬಿದ್ರೆ ಅದು ಅಪಶಕುನ ಅಲ್ಲ, ಅದು ದರಿದ್ರ ಅಲ್ಲ, ಅದು ಕೆಟ್ಟ ಸೂಚನೆ ಅಂತೂ ಅಲ್ವೇ ಅಲ್ಲ. ಇದನ್ನ ಕೇಳಿ, ಅರಿಶಿನ ಕುಂಕುಮ ಕೆಳಗಡೆ ಬಿತ್ತು, ಅಕಸ್ಮಾತ್ ಆಗಿ ಬಿತ್ತು ಅಂತ ಹೇಳಿದ್ರೆ ಯಾರು ಬೇಕಂತ ಚೆಲ್ಲೋದಿಲ್ಲ ಅರಿಶಿನ ಕುಂಕುಮನ. ಅಕಸ್ಮಾತ್ ಆಗಿ ನಾವು ಮಾಡುವ ಅರ್ಜೆಂಟ್ ಅಲ್ಲಿ, ಗಡಿಬಿಡಿ ಕೆಲಸದಲ್ಲಿ ಅದು ಕೆಳಗಡೆ ಅಕಸ್ಮಾತ್ ಆಗಿ ಅಚಾನಕ್ ಆಗಿ ಬಿದ್ದೋಗುತ್ತೆ. ಸೊ ಆವಾಗ ಏನ್ ಮಾಡ್ಬೇಕು, ಇದು ಅಪಶಕುನ ಅಲ್ಲ, ದರಿದ್ರ ಅಲ್ಲ, ಮತ್ತೆ ಹೇಳ್ತಾ ಇದ್ದೀನಿ. ಇದು ಬಿದ್ದೋದಾಗ ಭೂಮಿ ತಾಯಿ ತಾನು ಸಿಂಧೂರವನ್ನ ಬಯಸ್ತಾಳೆ ಅನ್ನುವ ಅರ್ಥ. ಅರಿಶಿನ ಕುಂಕುಮ ಕೆಳಗಡೆ ಭೂಮಿ ಮೇಲೆ ಬಿದ್ದಿದೆ ಅಂತ ಹೇಳಿದ್ರೆ ಅದು ಅಚಾತುರ್ಯ, ಅದು ಒಂದು ಅಪಶಕುನ ಅಲ್ವೇ ಅಲ್ಲ. ಭೂಮಿ ತಾಯಿ ಸಿಂಧೂರವನ್ನ ಬಯಸ್ತಾ ಇದ್ದಾಳೆ, ಆದ್ರಿಂದ ಅದು ಕೆಳಗಡೆ ಬಿದ್ದಿದೆ ಅನ್ನುವ ಅರ್ಥ. ನೀವು ಅರಿಶಿನ ಕುಂಕುಮವನ್ನ ತೆಗೆದುಕೊಂಡು ಭೂಮಿ ತಾಯಿಗೆ ಒಂದು ತಿಲಕವನ್ನ ಇಟ್ಟು, ಬಿದ್ದಿರೋ ಅರಿಶಿನ ಕುಂಕುಮ ಏನ್ ಮಾಡ್ತೀರಾ, ಒಂದು ಮರದ ಬುಡದಲ್ಲಿ ಹಾಕಿ ಅಥವಾ ನೀರಲ್ಲಿ ಮಿಕ್ಸ್ ಮಾಡಿ ನೀರಲ್ಲೇ ಹಾಕಿ ಬಿಡಿ, ಹರಿಯುವ ನೀರಲ್ಲಿ ಹಾಕಿ ಬಿಡಿ. ಈ ಬಿದ್ದಿರುವ ಅರಿಶಿನ ಕುಂಕುಮವನ್ನ ಮರದ ಬುಡದಲ್ಲಿ ಹಾಕಿ, ಏನು ತೊಂದರೆ ಆಗೋದಿಲ್ಲ. ಭೂಮಿ ತಾಯಿಗೆ ಒಂದು ತಿಲಕವನ್ನ ಇಟ್ಟು, ಸಿಂಧೂರವನ್ನ ಇಟ್ಟು, ನಿಮ್ಮ ಇಷ್ಟಾರ್ಥಗಳನ್ನ ಬೇಡ್ಕೊಳ್ಳಿ, ನಿಮ್ಮ ಕಷ್ಟವನ್ನ ಹೇಳ್ಕೊಳ್ಳಿ. ಭೂಮಿ ತಾಯಿ ಆಕೆ ನಿಮ್ಮ ಕೈಯಿಂದ ಸಿಂಧೂರ ಬಯಸ್ತಾ ಇದ್ದಾಳೆ, ಅದರಿಂದ ಅರಿಶಿನ ಕುಂಕುಮ ಕೆಳಗಡೆ ಬಿದ್ದಿದೆ ಅನ್ನುವ ಒಂದು ಅರ್ಥ ಅದು. ಅದರಿಂದ ಏನು ತೊಂದರೆ ಆಗೋದಿಲ್ಲ. ಭೂಮಿ ತಾಯಿಗೆ ಸಿಂಧೂರವನ್ನ ಹಾಕಿ ಕೆಳಗಡೆ ಬಿದ್ದಿರುವ ಅರಿಶಿನ ಕುಂಕುಮ ಮಕ್ಕಳು ಅಥವಾ ದೊಡ್ಡವರು ತುಳಿಯುವ ಜಾಗದಲ್ಲಿ ಹಾಕಬೇಡಿ. ಯಾಕೆಂದ್ರೆ ಅದಕ್ಕೆ ಅದರದೇ ಆದ ಒಂದು ಪೂಜನೀಯ ಸ್ಥಳ, ಅದು ಸ್ಥಾನಮಾನವಿದೆ, ಪೂಜನೀಯ ಸ್ಥಾನಮಾನವಿದೆ, ಅದರ ಶ್ರೇಷ್ಠವಾದ ಒಂದು ಮಹತ್ವವಿದೆ, ಪೂಜನೀಯವಾದಂಥದ್ದು. ಆದ್ರಿಂದ ಅದನ್ನ ಒಂದು ಮರದ ಬುಡದಲ್ಲಿ ಹಾಕಿ, ಇಲ್ಲ ಹರಿಯುವ ನೀರಿಗೆ ಹಾಕಿ, ಇಲ್ಲ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಅದನ್ನ ಎಸಿರಿ. ಅಥವಾ ನೀವು ಕಾಲಡಿಗೆ ಎಲ್ಲ ತುಳಿಯುವ ಜಾಗದಲ್ಲಿ ಎಲ್ಲ ಅರಿಶಿನ ಕುಂಕುಮವನ್ನ ಹಾಕ್ಬೇಡಿ. ಇದಿಷ್ಟು ಸಿಂಧೂರ ಭೂಮಿ ತಾಯಿ ಬಯಸ್ತಾಳೆ ಅನ್ನುವ ಅರ್ಥ ಅಷ್ಟೇ, ಬೇರೆ ಯಾವ ಅರ್ಥನೂ ಇಲ್ಲ. ಆರಾಮಾಗಿರಿ, ಏನು ತೊಂದರೆ ಆಗೋದಿಲ್ಲ. ಅರಿಶಿನ ಕುಂಕುಮ ಕೆಳಗಡೆ ಬಿತ್ತು, ಏನು ತೊಂದರೆ ಆಗೋದಿಲ್ಲ. ಭೂಮಿ ತಾಯಿಗೆ ಸಿಂಧೂರವನ್ನ ಇಟ್ಟು, ತಿಲಕವನ್ನ ಇಟ್ಟು, ನಿಮ್ಮ ಇಷ್ಟಾರ್ಥಗಳನ್ನ ಬೇಡ್ಕೊಳ್ಳಿ, ನಿಮ್ಮ ಕಷ್ಟವನ್ನ ಹೇಳ್ಕೊಳ್ಳಿ. ಅರಿಶಿನ ಕುಂಕುಮ ಕೆಳಗಡೆ ಬಿದ್ರೆ ಅದು ಯಾವ ಅಪಶಕುನೂ ಅಲ್ಲ. ಯಾಕಂದ್ರೆ ಯಾರು ಬೇಕಂತ ಚೆಲ್ಲೋದಿಲ್ಲ, ಅಕಸ್ಮಾತ್ ಆಗಿ ಅದು ಅಚಾನಕ್ ಬಿದ್ದು ಹೋಗುತ್ತೆ ಅಷ್ಟೇ, ಬೇರೆ ಯಾವ ಅದರ ಮೂಲ ಅರ್ಥವೂ ಇಲ್ಲ. ಇದರಿಂದ ನೀವು ಭಯ ಪಡ್ಕೊಳ್ಳೋದು, ನೀವು ಟೆನ್ಷನ್ ಆಗೋದು ಯಾವ ಅವಶ್ಯಕತೆಯೂ ಇಲ್ಲ. ಇದು ಇವತ್ತಿನ ವಿಚಾರ. ನಿಮ್ಗೆಲ್ಲ ಈ ವಿಡಿಯೋ ಇಷ್ಟ ಆದ್ರೆ ನನ್ನ ಚಾನೆಲ್ ಅನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಗೆ ಸಪೋರ್ಟ್ ಮಾಡಿ. ಇನ್ನಷ್ಟು ಹೊಸ ವಿಡಿಯೋಗೋಸ್ಕರ ನಮ್ಮ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.